ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಾಜ್ಯಶಾಸ್ತ್ರ ಮತ್ತು ರಾಜಕೀಯ ಸಿದ್ಧಾಂತಗಳು ಸರಳವಾಗಿ ವಿದ್ಯಾರ್ಥಿಗಳಿಗೆ ತಲುಪಿಸುವ ಉದ್ದೇಶದಿಂದ ಈ ಗ್ರಂಥ ರಚಿಸಲಾಗಿದೆ ಎಂದು ಯುವ ಲೇಖಕ ಮಲ್ಲಿಕಾರ್ಜುನ್ ಹೋಳಿಮಠ್ ಹೇಳಿದರು. ಹುಕ್ಕೇರಿ ನಗರದಲ್ಲಿ ಯುವ ಲೇಖಕ MS ಹೋಳಿಮಠ್ ಅವರು ರಚಿಸಿದ ರಾಜ್ಯಶಾಸ್ತ್ರ ಮತ್ತು ರಾಜಕೀಯ ಸಿದ್ಧಾಂತಗಳು ಎಂಬ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮ ಅಡವಿ ಶ್ರೀ ಪ್ರಕಾಶನ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಹುಕ್ಕೇರಿ ತಾಲೂಕು ಘಟಕದ ಸಹಯೋಗದಲ್ಲಿ ಜರುಗಿತು. ಪಟ್ಟಣದ ಕೋಷ್ಠಿ ಕಲ್ಯಾಣ ಮಂಟಪದಲ್ಲಿ ಜರುಗಿದ ಕಾರ್ಯಕ್ರಮವನ್ನು ವಿರಕ್ತ ಮಠದ ಶಿವಬಸವ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಿವೃತ್ತ ಪ್ರಾಂಶುಪಾಲ ಸತೀಶ್ ಗವತಿ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದ್ರು. ವೇದಿಕೆ ಮೇಲೆ ನಿವೃತ್ತ ಉಪನ್ಯಾಸಕ BB ಪಾಟೀಲ್, ಗಣ್ಯರಾದ ರಾಜಶೇಖರ್ ಮುಚ್ಚಂಡಿ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪ್ರಕಾಶ್ ಅವಲಕ್ಕಿ, ಉದ್ಯಮಿ ವಿರೂಪಾಕ್ಷ ವಿಭೂತಿ ಮಠ್, ನಿವೃತ್ತ ಶಿಕ್ಷಕಿ ಉಮಾ ಹಿರೇಮಠ್, ಭೀಮಾನಂದ್ ಮುದುಕಣ್ಣವರ್, ಸಾಹಿತಿ ರಾಜಶೇಖರ್ ಇಚ್ಚಂಗಿ ಉಪಸ್ಥಿತರಿದ್ದರು. ನಂತರ ಹೋಳಿಮಠ್ ಪುಟಾಣಿಗಳು ಗ್ರಂಥದ ಬುತ್ತಿಯನ್ನು ವಾದ್ಯಮೇಳಗಳೊಂದಿಗೆ ಮೆರವಣಿಗೆಯ ಮೂಲಕ ಬರಮಾಡಿಕೊಂಡ ಶ್ರೀಗಳು ಮತ್ತು ಗಣ್ಯರು ಗ್ರಂಥ ಲೋಕಾರ್ಪಣೆ ಮಾಡಿದರು. ಡಾಕ್ಟರ್ ಸತೀಶ್ ಗವತಿ ಮಾತನಾಡಿ, ಕೇವಲ ಅತಿಥಿ ಶಿಕ್ಷಕರಾದ ಮಲ್ಲಿಕಾರ್ಜುನ್ ಅವರು ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡಿ ಈ ಗ್ರಂಥ ರಚಿಸಿ ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ ಎಂದರು. ಇಡೀ ಲೇಖನವನ್ನು ಕನ್ನಡದಲ್ಲಿಯೂ ಬರೆಯದೆ ನಿವೃತ್ತರಾಗಿದ್ದಾರೆ. ಇದು ಬಹಳ ಶಾಪಕ್ಕೆ ಕೈ ತುಂಬ ಸಂಬಳವನ್ನು ಪಡೆದು ತಮ್ಮ ಜೀವನದಲ್ಲಿ ಒಂದೇ ಒಂದು ಬಿಡಿ ಲೇಖನವನ್ನು ಕೂಡ ಬರೆದಿಲ್ಲ ಅಂತವರಿದ್ದಾರೆ. ಅಂಥವರ ಮಧ್ಯದಲ್ಲಿ ಕೇವಲ ಗೆಸ್ಟ್ ಟೀಚರ್, ಅತಿಥಿ ಉಪನ್ಯಾಸಕರಾಗಿರುವಂತಹ ಕಿರಿಯ ವಯಸ್ಸಿನ 40 ವರ್ಷದ ತರುಣ ಮಲ್ಲಿಕಾರ್ಜುನ್ ಅಂತ ಒಂದು ಪ್ರಯತ್ನವನ್ನು ಈ ಚಿಕ್ಕ ವಯಸ್ಸಿನಲ್ಲಿ ಮಾಡಿದ್ದಾರೆ. ಸುಮಾರು ನಾನು ಹೇಳ್ತಾ ಇದ್ದ ಸೀಮಿತವಾದದ್ದು, ಅಂತರದಲ್ಲಿ ಕೂಡ ಇಂಥ ಒಂದು ದೊಡ್ಡ ಛಲಗಾರಿಕೆಯನ್ನು ಆತ ಪ್ರತಿನಿಧಿಸಿದ್ದಾನೆ ಮತ್ತು ತಮ್ಮೆಲ್ಲರ ಎದುರು ಸಾಕ್ಷೀಕರಿಸಿದ್ದಾನೆ. ಅದು ಬಹಳ ಅಭಿಮಾನದ ಸಂಗತಿ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಲೇಖಕ MS ಹೋಳಿಮಠ್, ಪ್ಲೇಟೋ, ಅರಿಸ್ಟಾಟಲ್, ಕಾರ್ಲ್ ಮಾರ್ಕ್ಸ್ ಇಂದ ಹಿಡಿದು ಆಧುನಿಕ ರಾಜಕೀಯ ಚಿಂತಕರ ಸಿದ್ಧಾಂತಗಳನ್ನು ಸ್ಥಳೀಯ ಉದಾಹರಣೆಗಳೊಂದಿಗೆ ವಿವರಿಸಲಾಗಿದೆ. ಕನ್ನಡ ಮಾಧ್ಯಮದಲ್ಲಿ ಗುಣಮಟ್ಟದ ರಾಜ್ಯಶಾಸ್ತ್ರ ಪಠ್ಯದ ಕೊರತೆ ನೀಗಿಸುವ ನಿಟ್ಟಿನಲ್ಲಿ ಈ ಗ್ರಂಥ ಮಹತ್ವದ ಹೆಜ್ಜೆಯಾಗಿದೆ. ಗಡಿ ಭಾಗದ ಪದವಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷಾ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಉಪಯುಕ್ತವಾಗಿದೆ ಎಂದರು. ಇಂದು ನಾನು ರಾಜ್ಯಶಾಸ್ತ್ರ ಮತ್ತು ರಾಜಕೀಯ ಸಿದ್ಧಾಂತಗಳು ಎನ್ನುವಂತಹ ಒಂದು ಕೃತಿಯನ್ನು ರಚಿಸಿದ್ದೇನೆ. ಈ ಒಂದು ಕೃತಿಯ ವಿಶೇಷತೆ ಏಕೆಂದರೆ ಕರ್ನಾಟಕದ ಎಲ್ಲ ರಾಜ್ಯದ ವಿಶ್ವವಿದ್ಯಾಲಯಗಳಿಗೆ ಅನ್ವಯವಾಗುವಂತಹ ಪದವಿ ಮತ್ತು ಸ್ನಾತಕೋತ್ತರ ಪದವಿಗಳಿಗೆ ಅನ್ವಯಿಸುವಂತೆ ಮತ್ತು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಲಿ ಅನ್ನುವಂತಹ ಹಿತದೃಷ್ಟಿಯಿಂದ ಈ ಒಂದು ಕೃತಿಯನ್ನು ನಾನು ರಚಿಸಿದ್ದೇನೆ. ಮತ್ತು ಇದು ಇನ್ನೊಂದು ವಿಶೇಷತೆ ಅಂದರೆ ಕನ್ನಡದಲ್ಲಿ ಯಾವ ವಿಷಯಗಳು ಇನ್ನೂವರೆಗೆ ಮೂಡಿ ಬಂದಿರಲಿಲ್ಲ. ಆ ಎಲ್ಲ ಇಂಗ್ಲಿಷ್ ಶ್ರೇಷ್ಠ ಕೃತಿಗಳಿಂದ ಆಯ್ದುಕೊಂಡು ಈ ಗ್ರಂಥವನ್ನು ರಚನೆ ಮಾಡಿದ್ದೇನೆ. ಹಾಗಾಗಿ ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರು, ರಾಜ್ಯಶಾಸ್ತ್ರ ಓದುವಂತಹ ಎಲ್ಲ ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಈ ಒಂದು ಉಪಯೋಗವನ್ನು ಪಡೆದುಕೊಂಡು ನನ್ನನ್ನು ಪ್ರೋತ್ಸಾಹಿಸಬೇಕು. ನನ್ನ ಪುಸ್ತಕವನ್ನು ನಾವು ತಾವೆಲ್ಲರೂ ಓದಿ ಇನ್ನಷ್ಟು ಹಾರಿಸಬೇಕಂತೂ ಈ ಒಂದು ಮಾಧ್ಯಮದ ಮೂಲಕ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಕನ್ನಡ ಜಾನಪದ ಪರಿಷತ್ ಅಧ್ಯಕ್ಷ ಸುಭಾಷ್ ನಾಯಿಕ್, ಶ್ರೀಶೈಲ್ ಸಂಬಾಳ್, ಪ್ರಕಾಶ್ ಹೊಸಮನಿ, ಶಿವಾನಂದ್ ಗುಂಡಾಳೆ, ಕಿರಣ್ ಕರೋಶಿ, S ನಂಜುಂಡಪ್ಪ, ಮಹಾವೀರ್ ಬಾಗಿ ಸೇರಿದಂತೆ ಹೋಳಿಮಠ್, ವಿಭೂತಿಮಠ್ ಬಂಧುಗಳು, ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಶ್ರೀಗಳಿಂದ ಆಶೀರ್ವಚನ ಜರುಗಿತು. ಅಂತಂದ್ರೆ ಇಡೀ ಕನ್ನಡವೇ ನಮ್ಮ ಭಾರತವೇ ಅರ್ಥ ಆದಂಗೆ ಆಗ್ತದೆ. ಇಡೀ ಭಾರತದ ಪೊಲಿಟಿಕಲ್ ಸಿದ್ಧಾಂತವು ನಮಗೆ ಅರ್ಥ ಆಗ್ತದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅಷ್ಟು ಸುಂದರವಾಗಿರುವಂಥ ಗ್ರಂಥವನ್ನ ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಹೋಳಿಮಠ್ ಅವರು ಬರೆದಿದ್ದಾರೆ. ಈ ಗ್ರಂಥ ನೋಡಿದ್ರೆ ಇದೆಲ್ಲ ಇಂಥಲ್ಲೆಲ್ಲ ಲೋಕಾರ್ಪಣೆ ಆಗೋದಲ್ಲ. ಕರೆ ಅಂದ್ರೆ ಇದು ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ ಲೋಕಾರ್ಪಣೆ ಆಗಬೇಕು, VCಗಳ ಮುಂದೆ ಆಗಬೇಕು, ರಾಜ್ಯಪಾಲರ ಮುಂದೆ ಆಗಬೇಕಾಗಿತ್ತು. ಆದ್ರೆ ಇಲ್ಲಿನೂ ಕೂಡ ಎಲ್ಲ ನಮ್ಮ
ಸಾಹಿತಿಗಳಿರೋದ್ರಿಂದ ನಮ್ಮೂರಲ್ಲೇ ಅದು ಮೊದಲ ಗ್ರಂಥ ಲೋಕಾರ್ಪಣೆ ಆಗ್ಬೇಕನ್ನುವಂಥ ಸಂಕಲ್ಪದೊಂದಿಗೆ ಬಹಳ ಅದ್ಭುತವಾದ ಗ್ರಂಥ